ಜೂನಿಯರ್ NTR ನಟಿಸಿದ ಮೊದಲ ಬಾಲಿವುಡ್ ಸಿನಿಮಾ ಎಂಬ ಕಾರಣಕ್ಕೆ ವಾರ್ 2 ಸಿನಿಮಾ ತುಂಬಾ ಹೈಪ್ ಕ್ರಿಯೇಟ್ ಮಾಡಿತ್ತು. ಈ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಜೊತೆ ತೆರೆ ಹಂಚಿಕೊಂಡಿರುವ ವಿಷಯಕ್ಕೆ ಈ ಚಿತ್ರಕ್ಕೆ ಡಬಲ್ ಹೈಪ್ ಕ್ರಿಯೇಟ್ ಆಗಿತ್ತು. 400 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಹೂಡಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದೆ. ಆಗಸ್ಟ್ 14ರಂದು ಬಿಡುಗಡೆಯಾಗಿರುವ ವಾರ್ 2 ಸಿನಿಮಾ ಜನರಿಗೆ ಇಷ್ಟ ಆಗಿದೆಯಾ ಇಲ್ಲವಾ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಯಶ್ ರಾಜ್ ಫಿಲ್ಮ್ಸ್ ಸಂಸ್ಥೆಯ ಮೂಲಕ ನಿರ್ಮಾಣವಾದ ವಾರ್, ಟೈಗರ್, ಪಠಾಣ್ ಮುಂತಾದ ಸಿನಿಮಾಗಳು ಈ ಮೊದಲು ಬಿಡುಗಡೆಯಾಗಿ ಅಭಿಮಾನಿಗಳನ್ನು ರಂಜಿಸಿದ್ದವು. ಈ ಸಿನಿಮಾಗಳ ಪಾತ್ರಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಇದನ್ನು YRF ಸ್ಪೈ ಯೂನಿವರ್ಸ್ ಎಂದು ಕರೆಯಲಾಗುತ್ತಿದೆ. ವಾರ್ 2 ಸಿನಿಮಾದಲ್ಲಿ ಈ ಸ್ಪೈ ಜಗತ್ತಿಗೆ ವಿಕ್ರಮ್ ಎಂಬ ಹೊಸ ಪಾತ್ರ ಎಂಟ್ರಿಯಾಗಿದೆ. ಆ ಪಾತ್ರವನ್ನು ಜೂನಿಯರ್ NTR ನಿರ್ವಹಿಸಿದ್ದಾರೆ. ಅವರಿಗೆ ಕಬೀರ್ ಪಾತ್ರದ ಮೂಲಕ ಹೃತಿಕ್ ರೋಷನ್ ಅವರು ಸಾಥ್ ನೀಡಿದ್ದಾರೆ. ವಾರ್ 2 ಸಿನಿಮಾ ಇದು ಒಂದು ಸಾಹಸ ಪ್ರಧಾನ ಸಿನಿಮಾ. ಹಾಗಾಗಿ ಆ್ಯಕ್ಷನ್ ದೃಶ್ಯಗಳಿಗೆ ಸಿಕ್ಕಾಪಟ್ಟೆ ಮಹತ್ವ ನೀಡಲಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ಲಾಜಿಕ್ ಕೂಡ ಇಲ್ಲಿ ಕೆಲಸ ಮಾಡುವುದಿಲ್ಲ. ನೋಡುಗರನ್ನು ಹೊಡಿಬಡಿ ದೃಶ್ಯಗಳಿಂದ ಖುಷಿಪಡಿಸುವುದೇ ಸಿನಿಮಾದ ಮುಖ್ಯ ಉದ್ದೇಶ ಎಂಬ ರೀತಿಯಲ್ಲಿ ಚಿತ್ರಕಥೆ ಹೆಣೆದುಕೊಂಡಿದೆ. ಏನನ್ನೂ ಪ್ರಶ್ನಿಸದೆ ಕೇವಲ ಆ್ಯಕ್ಷನ್ ಸೀನ್ ನೋಡಿ ಎಂಜಾಯ್ ಮಾಡುವ ಪ್ರೇಕ್ಷಕರಿಗೆ ಈ ಸಿನಿಮಾ ಇಷ್ಟ ಆಗಬಹುದು. ಆ್ಯಕ್ಷನ್ ದೃಶ್ಯಗಳಿಗೆ ಪೂರಕವಾಗಿ ಗಟ್ಟಿಯಾದ ಕತೆ ಇರಬೇಕು ಎಂದು ಬಯಸುವ ಪ್ರೇಕ್ಷಕನಿಗೆ ನಿರಾಸೆಯಾಗಬಹುದು. ಈ ಚಿತ್ರದಲ್ಲಿ ಕತೆಗಿಂತ ಬರೀ ಆ್ಯಕ್ಷನ್ ಸೀನ್ಗಳನ್ನೇ ತುಂಬಿಸಲಾಗಿದೆ. ಈ ಸಿನಿಮಾದಲ್ಲಿ ಕಿಯಾರಾ ಅಡ್ವಾಣಿ ಕೂಡ ಹೊಸ ಎಂಟ್ರಿ. ಕಾವ್ಯ ಎಂಬ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಹಲವು ದೃಶ್ಯಗಳಲ್ಲಿ ಮಾತ್ರ ಅವರು ಬಂದು ಹೋಗುತ್ತಾರೆ. ಸಣ್ಣ ಪುಟ್ಟ ಆ್ಯಕ್ಷನ್ ದೃಶ್ಯಗಳಲ್ಲಿ ಮಿಂಚುವ ಅವಕಾಶ ಪಡೆದಿದ್ದಾರೆ. ಹೃತಿಕ್ ಮತ್ತು ಕಿಯಾರಾ ನಡುವೆ ಲವ್ ಸ್ಟೋರಿ ಇದೆಯಾದರೂ ಭಾವನಾತ್ಮಕವಾಗಿ ಸೆಳೆಯುವಷ್ಟು ಗಟ್ಟಿಯಾಗಿಲ್ಲ. ಜೂನಿಯರ್ NTR ಹಾಗೂ ಹೃತಿಕ್ ನಡುವೆ ಸ್ನೇಹ ಮತ್ತು ಸಮರವನ್ನು ತೋರಿಸಲಾಗಿದೆ. 10 ಹಲವು ದೇಶಗಳ ಸುಂದರ ಲೊಕೇಶನ್, ಮೈನವಿರೇಳಿಸುವ ಆ್ಯಕ್ಷನ್, ಸ್ಟಾರ್ ಕಲಾವಿದರನ್ನು ಒಳಗೊಂಡ ಪಾತ್ರವರ್ಗ, ಎಲ್ಲ ಫ್ರೇಮ್ನಲ್ಲೂ ಅದ್ಧೂರಿತನ ಇವು ವಾರ್ 2 ಸಿನಿಮಾದ ಪ್ಲಸ್ ಪಾಯಿಂಟ್. ಆದರೆ ಚಿತ್ರಕಥೆ ವಿಚಾರದಲ್ಲಿ ಸಿನಿಮಾ ಹಿನ್ನಡೆಯಾಗಿದೆ. ಪ್ರೇಕ್ಷಕರ ನಿರೀಕ್ಷೆಯ ಮಟ್ಟವನ್ನು ತಲುಪುವುದರಲ್ಲಿ ಈ ಸಿನಿಮಾ ಹಿಂದೇಟು ಹಾಕಿದೆ. ಇದೇ ಆಗಸ್ಟ್ 14ರಂದು ಕೂಲಿ ಸಿನಿಮಾ ಕೂಡ ಸಹ ರಿಲೀಸ್ ಆಗಿದ್ದು, ವಾರ್ 2 ಹಾಗೂ ಕೂಲಿ ಸಿನಿಮಾ ಇವೆರಡರಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಯಾವ ಸಿನಿಮಾ ಕಲೆಕ್ಷನ್ನಲ್ಲಿ ಧೂಳೆಬ್ಬಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ.